ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಮ್ ಎನ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಹಾಗೆ ಗರಿಗರಿಯಾದಂತಹ ತುಂಬ ಮೃದುವಾಗಿ ಹಾಗೆ ಮನೆಯಲ್ಲೇ ಬೇಗ ಮಾಡ್ಬೋದಂತಹ ಒಂದು ಚಕ್ಲಿನ ನಿಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಈ ಚಕ್ಲಿ ಅಂತೂ ತುಂಬ ಟೇಸ್ಟಿಯಾಗಿ ಹಾಗೆ ಬೇಗ ಮಾಡ್ಬೋದಂತಹ ಗರಿಗರಿಯಾದ ಚಕ್ಲಿ. ಹಾಗಾದರೆ ಈ ಚಕ್ಲಿ ಯಾವ ಥರ ಮಾಡಿದೆ ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 100 ಗ್ರಾಮಷ್ಟು ಹುರಿಗಡಲೆ, ನಾನು ಸ್ವಲ್ಪ ಕ್ವಾಂಟಿಟಿ ಮಾಡಿದ್ದೀನಿ, ನೀವು ಬೇಕಾದ್ರೆ ಜಾಸ್ತಿ ಏನಾದರೂ ಡಬಲ್ ಮಾಡ್ಕೋಬೋದು. ಇದನ್ನು ಮಿಕ್ಸಿ ಜಾರಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ, ತುಂಬ ನೈಸಾಗಿ. ಇವಾಗ ಒಂದು ಬಾಣಲಿ ತಗೊಂಡು ಅದಕ್ಕೆ ನಾವು 2 ಕಪ್ಪು ಅಕ್ಕಿ ಹಿಟ್ಟು, ನೈಸಾಗಿ ರುಬ್ಕೊಂಡಿರುವಂತಹ ಹುರಿಗಡಲೆ ಪೌಡರ್, 1 ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ, ಹಾಗೆ 2 ಸ್ಪೂನು ಬಿಳಿ ಎಳ್ಳು, ಒಂದು 1/4 ಚಮಚ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಆದ ನಂತರ ನಾವಿವಾಗ ಇದನ್ನು ಕಲಿಸ್ಲಿಕ್ಕೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆದ ನಂತರ ನಾವು ಕಾಯಿಸಿರ್ತಕ್ಕಂತಹ ಎಣ್ಣೆನ ಹಾಕೋಬಿಟ್ಟು 1 ಸ್ಪೂನ್ ಅಥವಾ ಸೌಟು ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಎಣ್ಣೆ ಬಿಸಿ ಇರೋದ್ರಿಂದ ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗಲ್ಲ. ಸ್ವಲ್ಪ ಹೊತ್ತು ಸ್ಪೂನಲ್ಲೇ ಈ ಥರ ಮಿಕ್ಸ್ ಮಾಡಿಕೊಂಡು, ಇವಾಗ ಎಣ್ಣೆ ಆರಿರುತ್ತೆ, ಇವಾಗ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಈ ಥರ ಉಂಡೆ ಕಟ್ಟಲಿಕ್ಕೆ ಬಂದರೆ ಅದು ಚೆನ್ನಾಗಿ ಬರುತ್ತೆ. ಇವಾಗ ನಾವು ಸ್ವಲ್ಪ ನೀರು ಹಾಕೋಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀವು ಒಂದೇ ಸರಿ ನೀರು ಹಾಕಲಿಕ್ಕೆ ಹೋಗಬೇಡಿ, ಏಕೆಂತಂದರೆ ಇದು ತೆಳುವಾದರೆ ಚಕ್ಲಿ ಮಾಡಲಿಕ್ಕೆ ಬರೋದೇ ಇಲ್ಲ. ಅದಕ್ಕೋಸ್ಕರ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೀರು ಹಾಕ್ಕೊಂಡು ನಾವು ಸ್ವಲ್ಪ ಕಲಿಸ್ಕೊತ ಬರೋಣ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಹಾಕ್ಬಿಟ್ಟು ಈ ಥರ ಸ್ವಲ್ಪ ಕಲಿಸ್ಕೊಳ್ಳಿ. ನೀವು ಈ ಹದಕ್ಕೆ ಕಲಿಸ್ಕೊಂಡ್ರೆ ಚಕ್ಲಿ ಆರಾಮಾಗಿ ಮಾಡ್ಬೋದು. ಓಕೆ, ರೆಡಿಯಾಗಿದೆ ಹಿಟ್ಟು. ಇವಾಗ ನಾವು ಚಕ್ಲಿ ಒಳ್ಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಹಾಕೋಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೊಳ್ಳೋದ್ರಿಂದ ಹಿಟ್ಟು ನೀಟಾಗಿ ಜಾರುತ್ತೆ. ಹಾಕ್ಬಿಟ್ಟು ಸುತ್ತ ಸವರ್ಕೊಬಿಡಿ. ಇವಾಗ ಹಿಟ್ಟು ಸಖತ್ತಾಗಿ ರೆಡಿಯಾಗಿದೆ, ಸೂಪರಾಗಿ ಬಂದಿದೆ ನೋಡಿ. ಈ ಥರ ತುಂಬ ಚೆನ್ನಾಗಿ ರೆಡಿಯಾಗಿದೆ ಹಿಟ್ಟು. ಇವಾಗ ರೆಡಿಯಾಗಿರೋಂಥ ಹಿಟ್ಟನ್ನು ಈ ಥರ ರೋಲ್ ಮಾಡಿಬಿಟ್ಟು ಚಕ್ಲಿ ಒಳ್ಳೊಳಗೆ ಹಾಕ್ಬಿಟ್ಟು ಮೇಲೆ ಮುಚ್ಚಳ ಕ್ಲೋಸ್ ಮಾಡಿಕೊಂಡು ಬಿಟ್ಬಿಡಿ. ಇವಾಗ ಚಕ್ಲಿ ಕರಿಲಿಕ್ಕೆ ನಾನು ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿ ಇಟ್ಟು ಸುಮಾರು 1/2 ಲೀಟ್ರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ.
ಓಕೆ, ಇದು ಎಣ್ಣೆ ಬಿಸಿ ಆಗ್ತಾ ಇರಲಿ. ಇವಾಗ ನಾವು ಚಕ್ಲಿನ ಬಿಡೋಣ. ಒಂದು ಪ್ಲಾಸ್ಟಿಕ್ ಅಥವಾ ಪೇಪರ್ ಸಹಾಯದಿಂದ ಈ ಥರ ಬಿಟ್ಕೊಂಡ್ರೆ ನಿಮಗೆ ಚಕ್ಲಿನ ಎಣ್ಣೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಅಥವಾ ಅದು ಮಾಡಲಿಕ್ಕೆ ಆಗಲ್ಲ ಅಂದರೆ ಒಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಒಂದೊಂದೇ ಚಕ್ಲಿಗಳನ್ನ ಬಿಟ್ಕೋಬೋದು. ಅವಾಗ ಎಣ್ಣೆಗೆ ಹಾಕಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ನೋಡಿ, ನಾನು ಈ ಥರ ಪೇಪರ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಒಂದು ಚಿಕ್ಕ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದರೆ ಅಕ್ಕಿ ಹಿಟ್ಟು ಹಾಕಿ ಈ ಥರ ಚಕ್ಲಿ ಬಿಟ್ಬಿಟ್ರೆ ನೀಟಾಗಿ ಎಣ್ಣೆಗೆ ಹಾಕ್ಬೋದು. ಸ್ವಲ್ಪ ಡಿಸೈನ್ ಆ ಕಡೆ ಈ ಕಡೆ ಆಗಿದೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಸ್ವಲ್ಪ. ಓಕೆನಾ? ಈ ಥರ ಪೇಪರ್ ಆಗಿಬಿಟ್ರೆ ನೀಟಾಗಿ ತೆಗೆದುಬಿಟ್ಟು ಎಣ್ಣೆಗೆ ಹಾಕೋಬೋದು ನಾವು. ನೋಡಿ ಎಷ್ಟು ಈಸಿಯಾಗಿ ನಾವು ಪ್ಲಾಸ್ಟಿಕ್ ಸಹಾಯದಿಂದ ಹಾಕೋಬೋದು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸಿದರೆ ಸಾಕು. ತುಂಬ ಉರಿ ಏನು ಇಟ್ಕೊಳ್ಳೋದು ಬೇಡ, ಮಧ್ಯಮ ಉರಿಲೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಪೇಟಿ ಹಾಕ್ಕೊಳ್ತಾ ಇದ್ದೀನಿ. ವಾವ್, ಸೂಪರಾಗಿ ಚಕ್ಲಿ ಬಂದಿದೆ. ಗರಿಗರಿಯಾದಂತಹ ಮೃದುವಾದಂತಹ ಚಕ್ಲಿ ರೆಡಿ ಇದೆ. ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನಾನಂತೂ ಒಂದು 10ರಿಂದ 15 ನಿಮಿಷದೊಳಗೆ ಇಷ್ಟೊಂದು ಚಕ್ಲಿ ಮಾಡಿದ್ದೀನಿ. ನೀವು ಸಹ ಇದೇ ಥರನೇ ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿಬಿಟ್ಟು ಚಕ್ಲಿ ಮಾಡಿ ಅಂತ ಹೇಳ್ತಾ, ಈ ಗರಿಗರಿಯಾದ ಮೃದುವಾದ ಚಕ್ಲಿ ನಿಮಗೆ ಇಷ್ಟ ಆಗಿದ್ದರೆ MN ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸೋದು ಸಹ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ, ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ವಂದನೆಗಳು. ಹಾಗೆ ಈ ವಿಡಿಯೋ ಯಾರು ಹೊಸಬ್ರು ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.